ನಾವೆಲ್ಲರೂ ಇವತ್ತು ಒಂದು ಸಣ್ಣ ದ್ವೀಪಕ್ಕೆ ಹೋಗ್ತಾ ಇದ್ವಿ. ಇದು ಇರೋದು ತುಂಗಭದ್ರಾ ನದಿಯಲ್ಲಿ. ಇದಕ್ಕೆ ನವಬೃಂದಾವನ ಗಡ್ಡೆ ಅಂತ ಕರೀತಾರೆ. ಅಂದರೆ ಇದು ಒಂದು ಐಸ್ಲ್ಯಾಂಡ್. ನಾವಿಲ್ಲಿಗೆ ಹೋಗ್ಬೇಕಂದ್ರೆ ಬೋಟ್ ಮುಖಾಂತರ ಇಲ್ಲ ತೆಪ್ಪದ ಮುಖಾಂತರನೇ ಹೋಗ್ಬೋದು. ಇದೆಲ್ಲ ನೋಡ್ತಾ ಇದ್ರಲ್ಲ ತುಂಗಭದ್ರಾ ನದಿ. ಇದು ಗಂಗಾವತಿಯಿಂದ 11 ಕಿಲೋಮೀಟ್ರ್ ದೂರ ಆಗುತ್ತೆ. ಆನೆಗುಂದಿ ಅಂತ ಬರುತ್ತೆ, ಅಲ್ಲಿಂದನೇ ಹೋಗಬೇಕು. ಇದಕ್ಕೆ ನವಬೃಂದಾವನ ಗಡ್ಡೆ ಅಂತ ಕರೀತಾರೆ. ಕಾರಣ ಇಲ್ಲಿ 9 ಯತಿಮುನಿಗಳ ಬೃಂದಾವನ ಇವೆ. ಇವು ಮಧ್ವ ಯತಿಮುನಿಗಳ ಬೃಂದಾವನ, ಅಂದರೆ ಮಧ್ವಾಚಾರ್ಯ ಶಿಷ್ಯರಾದ ಪದ್ಮನಾಭ ತೀರ್ಥರು ಹಾಗೆ ಅವರ ಶಿಷ್ಯರುಗಳ ಬೃಂದಾವನಗಳನ್ನು ಇಲ್ಲಿ ನಾವು ಕಾಣ್ಬೋದು. ಇದು ಒಂದು ತುಂಬ ಪುಣ್ಯಭೂಮಿ ಅಂತಲೇ ಹೇಳ್ಬೋದು, ಹಾಗೂ ತುಂಬ ಪ್ರಶಾಂತವಾದ ಸ್ಥಳ. ಅವು ಪದ್ಮನಾಭ ತೀರ್ಥರು, ಶ್ರೀ ಜಯತೀರ್ಥರು, ಶ್ರೀ ಕವೀಂದ್ರ ತೀರ್ಥರು, ಶ್ರೀ ವಾಗೀಶ ತೀರ್ಥರು, ಶ್ರೀ ವ್ಯಾಸರಾಜರು. ಶ್ರೀ ವ್ಯಾಸರಾಜರು ವಿಜಯನಗರ ಅರಸರಾದ ಶ್ರೀ ಕೃಷ್ಣ ದೇವರಾಯರ ಗುರುಗಳು ಇವರು. ಶ್ರೀ ಶ್ರೀನಿವಾಸ ತೀರ್ಥರು, ಶ್ರೀ ರಾಮ ತೀರ್ಥರು, ಶ್ರೀ ಸುಧೀಂದ್ರ ತೀರ್ಥರು. ಇವರು ಶ್ರೀ ಸುಧೀಂದ್ರ ತೀರ್ಥರು ಮಂತ್ರಾಲಯದಲ್ಲಿರುವಂಥ ಶ್ರೀ ಗುರು ರಾಘವೇಂದ್ರರ ಗುರುಗಳು ಇವರು. ನಂತರ ಶ್ರೀ ಗೋವಿಂದ ಒಡೆಯರು. ಈ 9 ಯತಿಮುನಿಗಳ ಬೃಂದಾವನನೂ ನಾವಿಲ್ಲಿ ನೋಡ್ಬೋದು. ನಾವು ಇವತ್ತು ಹೋಗಿರೋ ಕಾರಣ ಶ್ರೀ ಕವೀಂದ್ರ ತೀರ್ಥರ ಪೂರ್ವಾರಾಧನೆ ನಿಮಿತ್ತ ಇಲ್ಲಿಗೆ ಹೋಗಿದ್ವಿ. ಅವತ್ತು ಶ್ರೀ ಸುಬುಧೇಂದ್ರ ತೀರ್ಥರು ಆಗಮಿಸಿ ಇಲ್ಲಿ ಪೂಜೆನ ನೆರವೇರಿಸಿದರು. ಮೂಲ ರಾಮದೇವರ ಪೂಜೆ ಸಹ ನೆರವೇರಿಸಿದರು. ಅದನ್ನು ನೋಡುವಂಥ ಸೌಭಾಗ್ಯನೂ ನಮಗೆ ಲಭಿಸಿತು. ಇದು ಒಂದು ರಾಮಾಯಣ ಕಾಲದ ಸ್ಥಳ ಅಂತಲೇ ಹೇಳ್ಬೋದು. ಶ್ರೀರಾಮ ಹಾಗೂ ಲಕ್ಷ್ಮಣರು ಸೀತಾಮಾತೆಯನ್ನು ಹುಡುಕ್ತಾ ಈ ಪ್ರದೇಶಕ್ಕೆ ಭೇಟಿ ನೀಡಿದರು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇದು ಹನುಮ ಜನ್ಮಭೂಮಿ ಕಿಷ್ಕಿಂಧೆ ಹಾಗೂ ಅಂಜನಾದ್ರಿ ಬೆಟ್ಟಕ್ಕೆ ಸಮೀಪದಲ್ಲಿದೆ. ನೀವು ಅಂಜನಾದ್ರಿ ಬೆಟ್ಟಕ್ಕೆ ಏನಾದರೂ ಹೋದಾಗ ಇಲ್ಲಿ ಭೇಟಿ ನೀಡ್ಬೋದು. ತುಂಬ ಚೆನ್ನಾಗಿದೆ ಪ್ರದೇಶ, ಹಾಗೂ ತುಂಬ ಪುಣ್ಯಭೂಮಿನೇ ಇದು. ಇಲ್ಲಿ 3 ಅವತಾರದ ಒಂದು ಹನುಮನ ವಿಗ್ರಹ ಕೂಡ ಇದೆ. ಹನುಮ, ಭೀಮ ಮತ್ತು ಮಧ್ವ 3 ಅವತಾರಗಳನ್ನು ಈ ಮೂರ್ತಿಯಲ್ಲಿ ನಾವು ಕಾಣ್ಬೋದು. ಹಾಗೆ ಲಕ್ಷ್ಮೀ ರಂಗನಾಥ ಸ್ವಾಮಿಯ ವಿಗ್ರಹ, ಅದನ್ನು ಸಹ ನಾವಿಲ್ಲಿ ಕಾಣ್ಬೋದು. ಶ್ರೀ ಸುಬುಧೇಂದ್ರ ತೀರ್ಥರು ಮೂಲರಾಮನ ಪೂಜೆಯನ್ನು ಸಹ ಇಲ್ಲಿ ನೆರವೇರಿಸಿದರು. ಇದರ ಪೂರ್ತಿ ವಿಡಿಯೋ ಬೇಕಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ರಾಮದೇವರ ಪೂಜೆಯ ಪೂರ್ತಿ ವಿಡಿಯೋನು ಸಿಗುತ್ತೆ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡಿ, ಕುಂದನ್ ಸಿರಿ ಕ್ರಿಯೇಷನ್ ಅಂತ. ಅಲ್ಲಿಯೂ ಸಹ ನೀವು ಈ ಪೂಜೆನೆಲ್ಲ ನೋಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.